ಪ್ರಿಯಾಂಕಾ ಖರ್ಗೆ ಅವರು ಒಂದು ಮಾತನ್ನು ಹೇಳ್ತಾರೆ, ಮೊದಲು ರಾಜೀನಾಮೆ ಕೊಡಬೇಕಂತ. ನೀವು ನಿಮ್ಮ ಖಾತೆಯ ಬಗ್ಗೆ ಎಷ್ಟು ತಿಂಗಳಾದ ಮೇಲೆ ಮಾತಾಡ್ತಿದ್ದೀರಿ? ಇದುವರೆಗೂ ಮಾತಾಡ್ಲಿಕ್ಕಾಗಿದೆಯಾ? ಅದು ನಿಮಗೆ ಆ ಖಾತೆಗೂ ನಿಮಗೂ ಸಂಬಂಧ ಇಲ್ದಾಗಿದೆ. ನೀವು ಆ ಖಾತೆ ಬಿಟ್ಟು ಎಲ್ಲವನ್ನೂ ಮಾತಾಡ್ತೀರಿ. ನಾನು ಒಂದು ಸಣ್ಣ ಪ್ರಶ್ನೆ ನಿಮ್ಮನ್ನು ಕೇಳ್ತೀನಿ. ಮಾನ್ಯ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದಾಗ ವೀರಪ್ಪನವರು ದಿವಂಗತ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಕಿಡ್ನಾಪ್ ಮಾಡಿದ್ರು. ಆಗ ಗೃಹ ಸಚಿವರಾಗಿದ್ದವರು ಯಾರು ಸ್ವಾಮಿ? ನೀವೇನಾದ್ರೂ ಸಾಧನೆ ಮಾಡಿದ್ದುಂಟಾ ಅದರಲ್ಲಿ ಗೃಹ ಸಚಿವರಾಗಿ? ನಿಮ್ಮದು ಅವರನ್ನು ಕೇಳ್ಕೊಳ್ಳಿ. ಮಾನ್ಯ ದೊಡ್ಡ ಖರ್ಗೆ ಅವರು ಇದ್ದಿದ್ದು ರಾಜೀನಾಮೆ ಕೇಳಿದ್ರ ತಾವು? ಈಗ ಕೇಳಿ ಅದ್ರ ಬಗ್ಗೆ ಉತ್ತರ ಕೊಡಿ. ಕಂಬಾಲಪಲ್ಲಿಯಲ್ಲಿ 7 ಜನ ಸಜೀವ ದಹನ ಆಗೋದ್ರು, ಅವರಿಗೆ ನ್ಯಾಯವೇ ಸಿಗಲಿಲ್ಲ, ಅದು ದಲಿತ ಸಮುದಾಯಗಳು. ಆಗ್ಲೂ ಕೂಡ ನೀವೇ ಗೃಹ ಸಚಿವರಲ್ವಾ? ರಾಜೀನಾಮೆ ಕೊಟ್ಟಿದ್ರ? ಅವ್ರಿಗೆ ನ್ಯಾಯ ಸಿಕ್ಕಿತ್ತಾ? ಹೋಗ್ಲಿ, ಕಾಂಗ್ರೆಸ್ ಸಮಯದಲ್ಲಿ ಎಂತೆಂತ ಅನಾಹುತಗಳಾದವು. ಪ್ರಧಾನಮಂತ್ರಿಗಳಾಗ್ಲಿ ಗೃಹ ಸಚಿವರಾಗ್ಲಿ ರಾಜೀನಾಮೆ ಕೊಟ್ಟಿದ್ರ? ನೋಡಿ, ಆಂತರಿಕವಾಗಿ ಆಗ್ತಕ್ಕಂಥ ವಿಷಯ ಹೇಳ್ತೇನೆ ನಾನು. ನಾವು ಭಯೋತ್ಪಾದಕರನ್ನ ಯಾರೂ ಕೂಡ ಎಂಟರ್ಟೈನ್ ಮಾಡಬಾರ್ದು, ಪ್ರೋತ್ಸಾಹಿಸಬಾರ್ದು. ಅವರ ಬುರುಡೆ ಚೆಂಡಾಡ್ತಕ್ಕಂಥ ಕೆಲಸವನ್ನ ಎಲ್ಲರೂ ಮಾಡಬೇಕು. ಅಂತವರನ್ನ ತಂದು ಜೈಲಲ್ಲಿಟ್ರೆ ನಿಮ್ಮ ಪಕ್ಷದವರು ಎಲ್ಲರೂ ಸೇರಿ ಅವ್ರ ಜೊತೆಯಲ್ಲಿ ಕುಡಿದು ಡ್ಯಾನ್ಸ್ ಮಾಡ್ತೀರಲ್ಲ, ಅವರಿಗೆ ಫೋನ್ಗಳೆಲ್ಲ ಕೊಡ್ತಿರಲ್ಲ, ಹಾಟ್ ಲೈನ್ ವ್ಯವಸ್ಥೆ ಕೊಡ್ತಿರಲ್ಲ. ನಾನು ಈಗಲೇ ಕೇಳ್ತೇನೆ, ಈ ಬಾಂಬ್ ಬ್ಲಾಸ್ಟ್ ಏನಾಗಿದೆ ಮೊನ್ನೆ 10ನೇ ತಾರೀಕು, ಇವತ್ತು ಉಗ್ರವಾದಿ ಏನು ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ, ಈ ಫೋನ್ ಸಂಭಾಷಣೆ ಯಾರಿಗಾಗಿತ್ತು ಅಂತ ನೀವು ಇವಾಗ ರಿವೀಲ್ ಮಾಡಿ. ಹಾಗಾದ್ರೆ ಭವಿಷ್ಯ ಅವ್ರಿಗೆ ಮಾತಾಡಿದ್ರ? ಇಲ್ಲ ಅವರು ಪಾಕಿಸ್ತಾನಕ್ಕೆ ಮಾತಾಡಿದ್ರ? ಬಾಂಗ್ಲಾದೇಶಕ್ಕೆ ಮಾತಾಡಿದ್ರ? ಅಥವಾ ನಿಮ್ಮಲ್ಲೇ ಏನಾದ್ರೂ ಮಾತುಕತೆ ನಡೆದಿತ್ತಾ? ಯಾವತ್ತು ಬಾಂಬ್ ಬ್ಲಾಸ್ಟ್ ಮಾಡಬೇಕು ಅಂತ ನಿಮ್ಮನ್ನೇನಾದ್ರೂ ಕೇಳಿದ್ರ? ನಮಗೂ ಕೂಡ ಅನೇಕ ಪ್ರಶ್ನೆಗಳನ್ನು ಕೇಳಲಿಕ್ಕೆ ಬರ್ತದೆ.